ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮನಗಳು. ಇವತ್ತು ದೇಶದ ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಒಕ್ಕಲ್ತನ ನಾವು ಮುಂದುವರಿಸಬೇಕು ಏನು ಬಿಡಬೇಕು, ಈ ಗೊಂದಲದಾಗ ದೇಶದ ನಿಜವಾದ ರೈತರು ಅದಾರೆ. ಯಾಕಂದ್ರೆ ದೇಶದಾಗ ಯಾವ ರೈತ ಸಂಘಟನೆಗಳನ್ನೂ ಒಗ್ಗೂಡಕ್ಕೆ ಬಿಡಲಿಲ್ಲ. ಎಲ್ಲ ಆಳಿದಂಥ ಈವರೆಗೆ ಆಳಿದಂಥ ಎಲ್ಲ ಪಕ್ಷಗಳು ರೈತನಿಗೆ ಬೆಳೆದ ಬೆಲೆ ಮಾರ್ಕೆಟ್ ಬರೋದಕ್ಕೆ ಅದರ ರೇಟ್ ಪರಿಸ್ಥಿತಿ ಏನಾಗ್ತೈತೆ ಅನ್ನೋದು ರೈತರಿಗೆ ಗೊತ್ತಾ, ದಲಾಲರಿಗೆ ಗೊತ್ತಾ, ಎಲ್ಲರಿಗೂ ಗೊತ್ತಾ. ಆದರೆ ಒಟ್ಟಾರೆ ಈ ಮುಂದಿನ ದಿನಮಾನದಾಗ ಈ ಜನ್ರೇಷನ್ ಏನೈತಲ್ಲ, ಈ ಇರುವಂಥ ಜನ್ರೇಷನ್ ಏನು ಒಕ್ಕಲ್ತನ ಮಾಡತ್ತಾರ, ಅವ್ರು ಮಾಡಿದ ನಂತರ ಅವ್ರ ಮಕ್ಕಳಂತೂ ಒಕ್ಕಲ್ತನ ಮಾಡೋ ಪರಿಸ್ಥಿತಿ ಒಳಗಿಲ್ಲ. ಒಟ್ಟಾರೆ ರೈತ ಈಗ ಕಬ್ಬು ಕಳಿಸಿದ ಬಿಲ್ಗಳು ಅನೇಕ ಫ್ಯಾಕ್ಟ್ರಿ ಅವ್ರು ಇನ್ನೂ ಕಳಿಸಿ 14-15 ತಿಂಗಳು 16 ತಿಂಗಳಾದ್ರೂ ಕೆಲವೊಂದು ಫ್ಯಾಕ್ಟ್ರಿ ಅವ್ರು ಸಕ್ರೆ ಫ್ಯಾಕ್ಟ್ರಿ ಅವ್ರ ಬಿಲ್ಗಳು ಕೊಟ್ಟಿಲ್ಲ. ಅವರೆಲ್ಲ ನಾಣ್ಯನ್ನು ಎಲ್ಲ ಶ್ರೀಮಂತರ, ಅವ್ರಿಗೇನೂ ಬಿಲ್ ಕೊಟ್ಟರೆ ಪರ್ಕೂ ಆಗೋದಿಲ್ಲ. ಮತ್ತು ನಮ್ಮ ರೈತರು ನೀವು ನಮ್ಮ ಕಬ್ಬಿನ ಮ್ಯಾಗ ಏನು ಲಾಭ ಮಾಡ್ಕೊಂಡ್ರಂತ ಎಂದೂ ಕೇಳಿಲ್ಲ. ಆದ್ರೆ ಇಂತಿಷ್ಟು ದಿವಸದಾಗ 14 ದಿವಸ 15 ದಿವಸದಾಗ ಕೊಡಬೇಕಂತ ಕಾಯ್ದೆ ಇದ್ರೂ ಕಾಯ್ದೆ ಉಲ್ಲಂಘನೆ ಮಾಡತ್ತಾರೆ ಸಕ್ರೆ ಫ್ಯಾಕ್ಟ್ರಿ ಅವ್ರು. ಒಂದು ಕಡೆ ಇವತ್ತು ಮುಂಗಾರಿ ಮಳೆ ಮೊದಲ ಬಂದುಬಿಡ್ತು, ಹದ ಮಾಡ್ಕೊಂಡ ರೈತರು ಕುಂತಾರೆ. ಒಂದು ಕಡೆ ಮಕ್ಕಳಿಗೆ ಸಾಲಿ ಫೀ ಕೊಡಬೇಕಾದ್ರೆ ಈ ಬರಬೇಕಾದ ಕಬ್ಬಿನ ಬಿಲ್ ಬಾಕಿ ಕೊಡಾಕ ತಯಾರಿಲ್ಲ. ಇಲ್ಲಿ ಮುಂಗಾರ ಆ ಕಡೆ ಈ ಕಡೆ ಮಾಡಿ ಸಾగు ಮಾಡ್ಕೊಂಡು ಗಳೆ ಹೊಡ್ಕೊಂಡು ಕುಂತೈತಿ. ಈ ಕಡೆ ಗೊಬ್ಬರ ಅಂಗಡಿ ಬೀಜದ ಅಂಗಡಿಗೆ ಹೋದ್ರೆ ಅವರ ರೊಕ್ಕಿಲ್ದ ಮಾತಾಡಬೇಡ್ರಿ ಅಂತ ಹೇಳ್ತಾರೆ. ಇನ್ನು ಉದ್ರಿ ಬೀಜ ಗೊಬ್ಬರ ಕೊಡು ಈ ಬೀಜ ಮಾರಾಟಗಾರರಂತೂ ಅವ್ರದ್ದೇ ಒಂದು ಸಿಸ್ಟಮ್ ಮಾಡಿದಾರಂತ ಸುದ್ದಿ ಐತೆ. ಅದಕ್ಕೆ ಕೃಷಿ ಇಲಾಖೆದವ್ರು ಏನು ಮಾಡತ್ತಾರ ಅನ್ನೋದು ಗೊತ್ತಿಲ್ಲ. ಈಗ 4-5 ವಿಡಿಯೋ ಅಂಕೆ ವೈರಲ್ ಆಗಿದಾವೆ. ಎಲ್ಲೆಲ್ಲಿ ಏನೇನು ಆಗತೈತಿ, ರೈತರ ಪರಿಸ್ಥಿತಿ ಏನಾಗತೈತಿ, ಅಲ್ಲಿಯ ಒಂದು ಕೃಷಿ ಇಲಾಖೆ ವಿಜಿಲೆನ್ಸ್ ಏನು ಮಾಡತೈತಿ. ಯಾಕಂದ್ರೆ ಒಟ್ಟಾರೆ ಈ ಗೊಬ್ಬರಗಳ್ದಾಗ ಉಸುಕ್ ಮಿಕ್ಸ್ ಮಾಡೋದು, ಹಣಬ್ರಟ್ಟಿ ಜಿಪ್ಸಮ್ ಮಿಕ್ಸ್ ಮಾಡೋದು, ಅದು ಮಾಡಿ ಪ್ಯಾಕ್ ಮಾಡೋ ಮಷಿನ್ಗಳು ತಂತಂದು ಕೆಲವೊಮ್ಮೆ ದೊಡ್ಡ ದೊಡ್ಡ ಡೀಲರ್ಗಳು ಮಾಡತ್ತಾರಂತ ಸುದ್ದಿ ಐತಿ. ಆಮ್ಯಾಗಿನ್ನ ಬೀಜದಾಗ ಇವೇನು ದೊಡ್ಡ ದೊಡ್ಡ ಕಂಪ್ನಿಗಳು ಅದಾವಲ್ಲ, ಅದ್ರಾಗ ಒಂದು 10-15% ಕುದಿಸಿದ ಬೀಜ ಪ್ಯಾಕ್ ಮಾಡಿಬಿಟ್ರಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಇದನ್ನು ಫ್ಯಾಕ್ಟ್ರಿ ಅವ್ರ ಮಾಡ್ತಾರಂತಲ್ಲ, ಇದನ್ನು ಡೀಲರ್ಗಳು ಮಾಡಬಹುದು, ಅಥವಾ ಇದು ಮಫಿಯಾನೇ ಐತೆ ಅವರೂ ಮಾಡಬಹುದು. ಆದರೆ ಒಟ್ಟಾರೆ ಪರಿಸ್ಥಿತಿ ಒಂದು ಕಡೆ ಸಕ್ರೆ ಫ್ಯಾಕ್ಟ್ರಿ ಅವ್ರ ಕಳಿಸಿದ ಬಿಲ್ಗಳು ಇನ್ನೊಂದು ತೊಡೆ ಬಿಲ್ಗಳು ಕೊಡಬೇಕು, ಅವ್ರು ಕೊಡಕ್ಕೆ ತಯಾರಿಲ್ಲ. ಈ ಕಡೆ ನೋಡಿದ್ರೆ ಇಲ್ಲಿ ಗೊಬ್ಬರ ಅಂಗಡಿಗೆ ಹೋಗ್ಬೇಕಂದ್ರೆ ಗೊಬ್ಬರ ಅಂಗಡಿ ಅವರ ಉದ್ರಿ ಕೊಡ್ತಾರೋ, ಇಂಥ ಗೊಬ್ಬರ ಅಂಗಡಿಯಾಗ ತೊಗೋಬೇಕು, ಅದು ನಾಟೋದಿಲ್ಲ, ಗೊಬ್ಬರ ಆ ಬೆಳೆಯೂ ಬರೋದಿಲ್ಲ. ಅಂಥ ಪರಿಸ್ಥಿತಿ ರೈತಂದು. ಇನ್ನು ಸಾಲಿಗೆ ಮಕ್ಕಳ ಹಚ್ಚಿ ಫೀ ಕೊಡ್ಬೇಕಂದ್ರೆ ಆ ಸಾಲೆ ಅವ್ರು ರೊಕ್ಕಿಲ್ದ ತೊಗೋವಾರ. ಭಾಳಷ್ಟು ಘಟನೆಗಳು ಆಗತ್ತೈತಿ. ಅದಕ್ಕೆ ಕಬ್ಬಿನ ಬಿಲ್ ಮಾಲಕರಿಗೆ, ಖಾಸಗಿ ಇರಲಿ ಸಹಕಾರಿ ರಂಗದವ್ರು ಇರಲಿ, ರೈತರಿಗೆ ಕೊಡಬೇಕಾದದ್ದು ಕೊಡ್ರಿ. ನೀವೇನು ರೇಟ್ ಫಿಕ್ಸ್ ಮಾಡಿದ್ದೀರಿ ಅಟ್ಟೆ ಕೊಡ್ರಿ. ಇನ್ನು ಸಾಕ್ರಿ ಮಾರಿಲ್ಲ, ನಮ್ದು ಅದಾಗಿಲ್ಲ ಇದಾಗಿಲ್ಲ ಸುಳ್ಳು ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರೈತಗೆ ಸಾಲ ಕೊಡೋ ಪರಿಸ್ಥಿತಿ ಯಾರೂ ಇಲ್ಲ. ಮೀಟ್ರ್ ಬಡ್ಡಿಯವರು ಕೊಡೋದಿಲ್ಲ, ಆಮ್ಯಾಗ ಕೋಆಪ್ರೇಟಿವ್ ಸೆಕ್ಟರ್ದವ್ರು ಕೊಡೋದಿಲ್ಲ, ನ್ಯಾಷನಲೈಸ್ ಬ್ಯಾಂಕ್ದವ್ರಂಗೆ ಮೊದಲೇ ಕೊಡೋದಿಲ್ಲ. ರೈತನ ಕಣ್ಣೀರು ಹಾಕ್ಸಕ್ಕೆ ಹೋಗಬೇಡ್ರಿ. ಒಟ್ಟಾರೆ ಕೊಡಬೇಕಾದದ್ದು ಕೊಟ್ಟ ಬಿತ್ತಾಕ, ಮತ್ತು ಮುಂದಿನ ವರ್ಷ ನಿಮ್ಮ ಹೊಟ್ಟೆ ತುಂಬ್ಸಾಕ, ಅವನ ಹೊಟ್ಟೆ ಅಲ್ಲ ನಿಮ್ಮ ಹೊಟ್ಟೆ ತುಂಬ್ಸಾಕ ಅವ್ನು ಕೊಡಬೇಕಾದದ್ದು ಕೊಡ್ರಿ. ದಯಮಾಡಿ ನಾನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ನಾವು ಫೀಲ್ಡ್ಗೆ ಇಳೋಕ್ಕಿಂತ ಮೊದಲನ ಇವು ಯಾರು ಗೊಬ್ಬರ ಅಂಗಡಿಯಾಗ ಗೊಬ್ಬರದಾಗ ಉಸುಕ್ ಮಿಕ್ಸ್ ಮಾಡವ್ರ, ಈ ಬೀಜದಾಗ ಕುದಿಸಿದ್ದ ಕಾಳು ಹಾಕಿ ಬೀಜ ಕೊಡುವಂಥ ಕಂಪ್ನಿಗಳು ಯಾವ್ಯಾವ ಅದಾವು ಅವ್ನು ರೇಡ್ ಮಾಡಿರಿ. ಇಲ್ಲಾಂದ್ರೆ ನಾಳೆ ರೈತನ ಶಾಪ್ ತೈಟ್ತಂದ್ರೆ ನಿಮ್ಮ ಭವಿಷ್ಯ ಉಜ್ವಲ ಆಗೋದಿಲ್ಲ. ಯಾಕಂದ್ರೆ ರೈತನ ಶಾಪ್ ಭಾಳ ಕೆಟ್ಟ. ಅವ್ನು ಶಾಪ ಕೊಟ್ಟಂದ್ರೆ ಯಾರೂ ಉದ್ಧಾರ ಆದದ್ದು ಉದಾಹರಣೆ ಇಲ್ಲ. ಆದರೆ ರೈತನ ಹಾಳು ಮಾಡೋಕ್ಕೆ ಹೋಗಿ ನಿಮ್ಮ ಬಾಳೆ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ದಯಮಾಡಿ ರೈತಿಗೆ ಕರೆ ಬೀಜಗಳು ಕೊಟ್ಟ, ಕರೆ ಗೊಬ್ಬರ ಕೊಟ್ಟ, ಅದು ರೈತಿಗೆ ಅನುಕೂಲ ಆಗುವಂಗೆ ನೀವು ಮಾಡಿದ್ರೆ ನಿಮ್ಗೆ ಪುಣ್ಯ ಹತ್ತೈತೆ. ಇಲ್ಲಂದ್ರೆ ರೈತನ ಶಾಪ ತಟ್ಕೊಂಡ
ಅದನ್ನು ರೈತನ ಶಾಪಕ್ಕೆ ಈಡು ಆಗಬೇಡ್ರಂತ ಗರ್ದಿ ಗಮ್ಮತ್ತು ನಿಮಗೆ ಆಗ್ರಹ ಮಾಡ್ತೈತಿ. ನಮಸ್ಕಾರ.